Hey friends, International Business, okay, Unit 20, Course 20, ಅದರಲ್ಲಿ Unit 6 Economic Environment ನೋಡೋಣ. This is MBA portion, KSOE MB1, okay, International Business, Economic Environment. Economic Environmentಲ್ಲಿ Unit 6 ಏನಿದೆ ಇದು Economic Environment, ಇದು International Businessದು Module 2, right? Next, economic environment refers to all those economic factors which have a bearing on the functioning of the business. Economic environment into the microeconomic environment which affects the business decision making, such as individual actions of firms and consumers. Macro environment which affects the entire economy, all of its participants. Okay. ಮ್ಯಾಕ್ರೋ ಎಕಾನಮಿ ಏನಿರುತ್ತೆ ಎಂಟೈರ್ ಎಕಾನಮಿಯನ್ನು ಡಿಸ್ಟರ್ಬ್ ಮಾಡುತ್ತೆ ಅಥವಾ ಎಂಟೈರ್ ಎಕಾನಮಿನ ಅಫೆಕ್ಟ್ ಮಾಡುತ್ತೆ. ಬಟ್ ಮೈಕ್ರೋ ಎನ್ವೈರ್ಮೆಂಟ್ ಏನಿದೆ, ಮೈಕ್ರೋ ಎಕನಾಮಿಕ್ ಎನ್ವೈರ್ಮೆಂಟ್ ಏನಿದೆ ಅದು ಬಿಸ್ನೆಸ್ ಡಿಸಿಷನ್ ಮೇಕಿಂಗಲ್ಲಿ ಜಾಸ್ತಿ ಅಫೆಕ್ಟ್ ಮಾಡುತ್ತೆ. ಓಕೆ, ಸೊ ಟೋಟಾಲಿಟಿ ಆಫ್ ದ ಎಕನಾಮಿಕ್ ಫ್ಯಾಕ್ಟರ್ಸ್ ಸಚ್ ಆಸ್ ಎಂಪ್ಲಾಯ್ಮೆಂಟ್, ಇನ್ಕಮ್, ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್, ಪ್ರೊಡಕ್ಟಿವಿಟಿ, ವೆಲ್ತ್ ದಟ್ ಇನ್ಫ್ಲೂಯೆನ್ಸ್ ದ ಬೈಯಿಂಗ್ ಬಿಹೇವಿಯರ್ ಆಫ್ ದ ಕನ್ಸ್ಯೂಮರ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಏನಕ್ಕೆ ನಾವು ಎಕನಾಮಿಕ್ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ಸೊ ಎಕನಾಮಿಕ್ ಫ್ಯಾಕ್ಟರ್ ಅಂತಂದರೆ ಅದರಲ್ಲಿ ಎಂಪ್ಲಾಯ್ಮೆಂಟ್ ಬರುತ್ತೆ, ಇನ್ಕಮ್, ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್ಸ್, ಪ್ರೊಡಕ್ಟಿವಿಟಿ, ವೆಲ್ತ್ ಎಲ್ಲದು ಬರುತ್ತೆ. ಸೊ ದಿಸ್ ಆರ್ ಆಲ್ ಇನ್ಫ್ಲೂಯೆನ್ಸ್ ದ ಬೈಯಿಂಗ್ ಬಿಹೇವಿಯರ್ ಆಫ್ ದ ಕನ್ಸ್ಯೂಮರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಫೈನ್. ಸೊ ದೆನ್ ನ್ಯಾಚುರಲ್ ಎನ್ವೈರ್ಮೆಂಟ್ ಅಂದರೆ ಏನು ಅಂತ ಹೇಳ್ತಾರೆ. ನ್ಯಾಚುರಲ್ ಎನ್ವೈರ್ಮೆಂಟ್ ಇನ್ಕ್ಲೂಡ್ಸ್ ದ geographical and ecological factors that influence the business operations. Geographical and ecological factors. Geographical condition may call for changes in the marketing mix. Geographical conditions in the marketing mix ಅನ್ನು ಚೇಂಜ್ ಮಾಡಬೇಕಾಗುತ್ತೆ. ಮಾರ್ಕೆಟಿಂಗ್ ಮಿಕ್ಸ್ ಅಂತ ಬಂದಾಗ ನಿಮಗೆ ಏನೇನಿರುತ್ತೆ, ಪ್ರೊಡಕ್ಷನ್ ಇರ್ಬೋದು, ಪ್ರೊಸೆಸಿಂಗ್ ಇರ್ಬೋದು, ಇವೆಲ್ಲ ಬಂದು ಫುಲ್ಲು ಇದ್ರ ಮಿಕ್ಸ್ ಆಗುತ್ತೆ, ಲೈಕ್ ಮ್ಯಾನೇಜ್ಮೆಂಟ್ ಮಿಕ್ಸ್ ಆಗುತ್ತೆ. ಓಕೆ, ಮಾರ್ಕೆಟಿಂಗ್ ಮಿಕ್ಸಲ್ಲಿ ಪ್ರೊಸೆಸಿಂಗ್ ಇರ್ಬೋದು, ಆಮೇಲೆ ನೆಕ್ಸ್ಟ್ ಇರೋದು ಪ್ಯಾಕೇಜಿಂಗ್ ಇರ್ಬೋದು, ಲೇಬಲಿಂಗ್ ಇರ್ಬೋದು, ಓಕೆ ಅದೆಲ್ಲ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಪೀಪಲ್ಲು, ಆಮೇಲೆ ಪ್ಲೇಸು, ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ, ರೈಟ್. ಸೊ ಕ್ಲೈಮೇಟಿಕ್ ಆ್ಯಂಡ್ ವೆದರ್ ಕಂಡೀಷನ್ಸ್ ಅಫೆಕ್ಟ್ ದ ಲೊಕೇಶನ್. ಟೋಪೋಗ್ರಫಿಕಲ್ ಫ್ಯಾಕ್ಟರ್ಸ್ ಅಫೆಕ್ಟ್ ದ ಡಿಮ್ಯಾಂಡ್ ಪ್ಯಾಟರ್ನ್. ಓಕೆ, ಯಾವ ಟೋಪೋಗ್ರಫಿ ಇನ್ ದ ಸೆನ್ಸ್ ಹಿಲ್ ಸ್ಟೇಷನ್ಸಲ್ಲಿರೋರು ಅಥವಾ ಏನಂತೀರ ನೀವು ಕೋಸ್ಟಲ್ ಏರಿಯಾಸಲ್ಲಿರೋರು, ಸೊ ಬೇರೆ ಬೇರೆ ಪ್ಲೇಸಲ್ಲಿರೋರು ಬೇರೆ ಬೇರೆ ಡಿಮ್ಯಾಂಡ್ ಪ್ಯಾಟರ್ನ್ ಇರುತ್ತೆ, ರೈಟ್. ಕ್ಲೈಮೇಟ್, ಮಟೀರಿಯಲ್, ಸಾಯಿಲ್, ಲ್ಯಾಂಡ್ ಫಾರ್ಮ್, ರಿವರ್ಸ್, ಓಷನ್ಸ್, ಕೋಸ್ಟ್ ಲೈನ್ಸ್, ನ್ಯಾಚುರಲ್ ರಿಸೋರ್ಸಸ್, ಫ್ಲೋರಾ, ಫೋನಾ ಇವೆಲ್ಲವೂ ಒಂದು ಟೋಪೋಗ್ರಫಿಯಲ್ಲಿ ಬರುವಂಥದ್ದು. ಆ ಟೋಪೋಗ್ರಫಿಕಲ್ ಫ್ಯಾಕ್ಟರ್ಸಿಂದ ಡಿಮ್ಯಾಂಡ್ ಪ್ಯಾಟರ್ನ್ ಕೂಡ ವೇರಿ ಆಗುತ್ತೆ. ದೆನ್ ಮ್ಯಾನುಫ್ಯಾಕ್ಚರಿಂಗ್ ಡಿಪೆಂಡ್ಸ್ ಆನ್ ದ ಫಿಸಿಕಲ್ ಎನ್ವೈರ್ಮೆಂಟ್ ಫಾರ್ ಇನ್ಪುಟ್ಸ್, ಲೈಕ್ ರಾ ಮಟೀರಿಯಲ್. ಮ್ಯಾನುಫ್ಯಾಕ್ಚರಿಂಗ್ ಏನು ಮೇಲೆ ಡಿಪೆಂಡ್ ಆಗಿರುತ್ತೆ, ರಾ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಲೈಕ್ ಇನ್ಪುಟ್ಸ್ ಲೈಕ್ ರಾ ಮಟೀರಿಯಲ್, ಲೇಬರ್ ಆಫ್ ವೇರಿಯಸ್ ಸ್ಕಿಲ್ಸ್, ವಾಟರ್, ಫ್ಯೂಯಲ್ ಎಕ್ಸೆಟ್ರಾ, ರೈಟ್. ಸೊ ದೆನ್ ಡೆಮೋಗ್ರಫಿಕ್ ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ. ಡೆಮೋಗ್ರಫಿಕ್ ಎನ್ವೈರ್ಮೆಂಟ್ ಅಂತ ಬಂದಾಗ ಡೆಮೋಗ್ರಫಿಕ್ಸ್ ರೆಫರ್ಸ್ ಫ್ಯಾಕ್ಟರ್ಸ್ ಲೈಕ್ size, growth rate, age composition, sex composition of population, family size, economic stratification of the population, educational levels, languages, caste, religion ಇವೆಲ್ಲವೂ ಏನು ಬರುತ್ತೆ ಡೆಮೋಗ್ರಫಿಯಲ್ಲಿ ಬರೋದು. ಡೆಮೋಗ್ರಫಿ ಇನ್ ದ ಸೆನ್ಸ್ ಪಾಪ್ಯುಲೇಷನ್ ರಿಲೇಟೆಡ್ ಫ್ಯಾಕ್ಟರ್ಸು, ಮೇ ಬಿ ಸೈಜ್ ಇರ್ಬೋದು, ಗ್ರೌತ್ ಇರ್ಬೋದು, ಏಜ್ ಇರ್ಬೋದು, ಆಮೇಲೆ ಜೆಂಡರ್ ಇರ್ಬೋದು, ಫ್ಯಾಮಿಲಿ ಸೈಜಸ್ ಇರ್ಬೋದು, ಎಕನಾಮಿಕ್ ಸ್ಟ್ರಾಟಿಫಿಕೇಷನ್ ಇರ್ಬೋದು, ಎಜುಕೇಷನ್ ಲೆವೆಲ್ಸ್ ಇರ್ಬೋದು, ಲ್ಯಾಂಗ್ವೇಜಸ್, ಕ್ಯಾಸ್ಟ್, ರಿಲಿಜನ್ ಇವೆಲ್ಲವೂ ಕೂಡ ಡೆಮೋಗ್ರಫಿಕ್ ಎನ್ವೈರ್ಮೆಂಟಲ್ಲಿ ಬರುವಂಥದ್ದು. ಸೊ ಪಾಪ್ಯುಲೇಷನ್ ಗ್ರೋತ್ ರೇಟ್, ಏಜ್ ಕಂಪೋಸಿಷನ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಓಕೆ, ದೆನ್ ಆಕ್ಯುಪೇಷನಲ್ ಸ್ಟೇಟಸ್, ಎಂಪ್ಲಾಯ್ಮೆಂಟ್ ಪ್ಯಾಟರ್ನ್ ಎಕ್ಸೆಟ್ರಾ ಅಫೆಕ್ಟ್ ದ ಡಿಮ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ services. The heterogeneous population with its varied tastes, preferences, beliefs, temperament gives rise to differing demand patterns and calls for different marketing strategies. Heterogeneous population ಅಂದರೆ ಒಂದೇ ಥರ ನೇಚರ್ ಇರಲ್ಲ ಪಾಪ್ಯುಲೇಷನ್. ಸೊ ಬೇರೆ ಬೇರೆ ಪ್ಯಾಟರ್ನು, ಬೇರೆ ಬೇರೆ ಡಿಮ್ಯಾಂಡ್, ಬೇರೆ ಬೇರೆ ಥರದ ಟೇಸ್ಟ್ ಪ್ರಿಫರೆನ್ಸ್ ಇರೋದ್ರಿಂದ ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೇಲೂ ಕೂಡ ಅಫೆಕ್ಟ್ ಆಗುತ್ತೆ. ದೆನ್ ಗೌರ್ಮೆಂಟ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ದರ್ಫೋರ್ ಎನ್ಕರೇಜ್ ಲೇಬರ್ ಇಂಟೆನ್ಸಿವ್ ಮೆಥಡ್ ಆಫ್ ಪ್ರೊಡಕ್ಷನ್. ಗೌರ್ಮೆಂಟ್ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ, ಲೇಬರ್ ಇಂಟೆನ್ಸಿವ್, ಬಿಕಾಸ್ ಇಟ್ ಕ್ರಿಯೇಟ್ಸ್ ಮೋರ್ ಎಂಪ್ಲಾಯ್ಮೆಂಟ್. ದೆನ್ ಕ್ಯಾಪಿಟಲ್ ಇಂಟೆನ್ಸಿವ್ ಮೆಥಡ್ಸ್, ಆಟೋಮೇಷನ್, ರ್ಯಾಷನಲೈಸೇಷನ್ ಆರ್ ಅಪೋಸ್ಡ್ ಬೈ ದ ಲೇಬರ್ ಆ್ಯಂಡ್ ಸೋಷಿಯಲಿಸ್ಟ್ ಪೊಲಿಟಿಷಿಯನ್ಸ್ ಆ್ಯಂಡ್ ಎಕನಾಮಿಕ್ಸ್. ಯಾಕೆ ತುಂಬ ಜನ ಕ್ಯಾಪಿಟಲ್ ಇಂಟೆನ್ಸಿವನ್ನು ಕಡಿಮೆ ಮಾಡಿ ಆಟೋಮೇಷನ್ ಎಲ್ಲ ಯೂಸ್ ಮಾಡಿದ್ರೆ ಕರೆಕ್ಟು, ಬಟ್ ಅಲ್ಲಿ ಮ್ಯಾನ್ಯಲ್ ಪವರ್ ಕಡಿಮೆ ಯೂಸ್ ಆಗೋದ್ರಿಂದ ಎಂಪ್ಲಾಯ್ಮೆಂಟ್ಗೆ ಯಾವುದೇ ಅಪಾರ್ಚುನಿಟಿ ಇಲ್ಲದರಿಂದ ತುಂಬ ಜನ ಅದನ್ನು ಅಪೋಸ್ ಮಾಡ್ತಾರೆ. ದೆನ್
ಫ್ಯಾಕ್ಟರ್ಸ್ ಅಫೆಕ್ಟ್ ಎಕನಾಮಿಕ್ ಎನ್ವೈರ್ಮೆಂಟ್ ಮೇಲೆ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ? ಎಕನಾಮಿಕ್ ಕಂಡೀಷನ್ ಇನ್ಕ್ಲೂಡ್ಸ್ GDP per capita income, market for goods and services, availability of capital, foreign exchange reserve, growth of foreign trade, ಸ್ಟ್ರೆಂತ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್ ಎಕ್ಸೆಟ್ರಾ. ಇದೆಲ್ಲ ಏನಾಗುತ್ತೆ ಎಕನಾಮಿಕ್ ಕಂಡೀಷನ್ ಮೇಲೆ ಎಕನಾಮಿಕ್ ಎನ್ವೈರ್ಮೆಂಟ್ ಮೇಲೆ ಆಗುವಂಥ ಎಫೆಕ್ಟ್. ಓಕೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎಕನಾಮಿಕ್ ಎನ್ವೈರ್ಮೆಂಟ್. ಎಕನಾಮಿಕ್ ಕಂಡೀಷನ್ಸ್ ಅಂದರೆ GDP ಗ್ರೋತ್ ಇದಿರುತ್ತೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು, ಪರ್ ಕ್ಯಾಪಿಟಾ ಇನ್ಕಮ್, ಒಬ್ಬೊಬ್ರದ್ದು ಇನ್ಕಮ್ ಎಷ್ಟಿದೆ, ರೈಟ್. ಸೊ ಮಾರ್ಕೆಟ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ಗ್ರೋತ್ ಆಫ್ ದ ಫಾರಿನ್ ಟ್ರೇಡ್ ಆ್ಯಂಡ್ ಸ್ಟ್ರೆಂತ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ದೆನ್ ಎಕನಾಮಿಕ್ ಪಾಲಿಸೀಸ್ ಬಂದಾಗ ಇಂಡಸ್ಟ್ರಿಯಲ್ ಪಾಲಿಸಿ, ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ, ಫಾರಿನ್ ಇನ್ವೆಸ್ಟ್ಮೆಂಟ್ ಪಾಲಿಸಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ, ಎಕ್ಸಿಮ್ ಪಾಲಿಸಿ, ಇವೆಲ್ಲವೂ ಕೂಡ ಇದರಲ್ಲಿ ಎಕನಾಮಿಕ್ ಪಾಲಿಸೀಸಲ್ಲಿ ಬರುವಂಥದ್ದು. ಯಾವುದಾದ್ರು ಇಂಡಸ್ಟ್ರಿಯಲ್ ಪಾಲಿಸಿ, ರೂಲ್ಸ್, ರೆಗ್ಯುಲೇಷನ್ಸ್, ಪ್ರೊಸೀಜರ್ಸ್. ಫಿಸ್ಕಲ್ ಪಾಲಿಸಿ ಅಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಟ್ಯಾಕ್ಸೇಷನ್, ಪಬ್ಲಿಕ್ ಡೆಟ್ ಎಲ್ಲ ಬರುತ್ತೆ. ಮಾನಿಟರಿ ಪಾಲಿಸಿಲಿ ಸಪ್ಲೈ ಆಫ್ ಕ್ರೆಡಿಟ್ ಟು ಬಿಸ್ನೆಸ್. ಓಕೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಪಾಲಿಸಿಲಿ ದ ಅಡ್ವಾಂಟೇಜಸ್ ಆಫ್ ದ ಮಾಡರ್ನ್ ಟೆಕ್ನಾಲಜಿ ಆ್ಯಂಡ್ ರೆಗ್ಯುಲೇಷನ್ಸ್. ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ ಬ್ರಿಡ್ಜ್ ದ ಗ್ಯಾಪ್ ಆ್ಯಂಡ್ ಇನ್ಕ್ರೀಸಸ್ ದ ಎಕ್ಸ್ಪೋರ್ಟ್. ದೆನ್ ಎಕ್ಸಿಮ್ ಪಾಲಿಸಿ. ಓಕೆ, ಸೊ ದೆನ್ ಎಕನಾಮಿಕ್ ಸಿಸ್ಟಮ್ ಹೇಗೆ, ಇದರಲ್ಲಿ ಕ್ಯಾಪಿಟಲಿಸ್ಟ್ ಎಕಾನಮಿ, ಸೋಷಿಯಲಿಸ್ಟ್ ಎಕಾನಮಿ, ಮಿಕ್ಸ್ಡ್ ಎಕಾನಮಿ ಅಂತ ಬರುತ್ತೆ. ಇವು ಕೂಡ ಎಕನಾಮಿಕ್ ಎನ್ವೈರ್ಮೆಂಟ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತಂದ್ರೇನು? ಫಿಲಾಸಫಿ ಆಫ್ ಇಂಡಿವಿಜುವಲಿಸಮ್ ಆ್ಯಂಡ್ ಅನಾರ್ಕಿಸಮ್, ಅಕ್ಸೆಪ್ಟೆನ್ಸ್ ಆಫ್ ಆಲ್ ಸ್ಟೇಟ್ ಸ್ಯಾಂಕ್ಷನ್ಸ್, ಪ್ರೈವೇಟ್ ಓನರ್ಶಿಪ್ ಆಫ್ ಆಲ್ ದ ಏಜೆಂಟ್ಸ್ ಆಫ್ ದ ಪ್ರೊಡಕ್ಷನ್, ಬಿಲೀವಿಂಗ್ ಇನ್ ಪ್ರೈವೇಟ್ ಶೇರಿಂಗ್ ಆಫ್ ದ ಡಿಸ್ಟ್ರಿಬ್ಯೂಷನ್. ಓಕೆ, processes that determine the functions of rewarded of each participant and in individual expression of the consumer choice through free market space. ಇದರಲ್ಲಿ ಏನಿರುತ್ತೆ, ಪ್ರೈವೇಟ್ ಓನರ್ಶಿಪ್ಪಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆ, ಪ್ರೈವೇಟ್ ಓನರ್ಶಿಪ್ಗೆ ಯಾವುದರಲ್ಲಿ? ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ. ಅಲ್ಲೇನಿರುತ್ತೆ, ಪ್ರೈವೇಟ್ ಶೇರಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ process that determine the functions rewarded of each participant, individual expressing a consumer choice. ಫ್ರೀ ಮಾರ್ಕೆಟ್ ಪ್ಲೇಸಲ್ಲಿ ಕನ್ಸ್ಯೂಮರ್ ಚಾಯ್ಸಿಗೆ ತಕ್ಕಂಗೆ ಪ್ರೊಡಕ್ಷನ್ ಇರುತ್ತೆ, ಬಟ್ ಇದು ಪ್ರೈವೇಟ್ ಶೇರಿಂಗ್ ಇರುತ್ತೆ. ಓಕೆ, ಡಿಸ್ಟ್ರಿಬ್ಯೂಷನ್ ಇರುತ್ತೆ. ದೆನ್ ಸೋಷಿಯಲಿಸ್ಟ್ ಎಕಾನಮಿಲಿ ಟೂಲ್ಸ್ ಆಫ್ ಪ್ರೊಡಕ್ಷನ್ ಆರ್ಗನೈಸ್ಡ್, ಮ್ಯಾನೇಜ್ಡ್, ಓನ್ಡ್ ಬೈ ದ ಗೌರ್ಮೆಂಟ್ ವಿತ್ ದ ಬೆನಿಫಿಟ್ ಆಕರಿಂಗ್ ಟು ದ ಪಬ್ಲಿಕ್ಕಿಗೆ ಹೆಲ್ಪ್ ಆಗಲಿ ಅಂತ ಗೌರ್ಮೆಂಟು ಕೆಲವೊಂದು ಇನಿಷಿಯೇಷನ್ ಅಂತ ತೊಗೊಳೋದಕ್ಕೆ ಸೋಷಿಯಲಿಸ್ಟ್ ಎಕಾನಮಿ ಅಂತ ಹೇಳ್ತೀವಿ. ಅ ಸ್ಟ್ರಾಂಗ್ ಪಬ್ಲಿಕ್ ಸೆಕ್ಟರ್, ದೆನ್ ಅಗ್ರೇರಿಯನ್ ರಿಫಾರ್ಮ್ಸ್, control over the private wealth and instruments, and national self-reliances are the other plans of socialism. Okay, ಅಂದರೆ ಇಲ್ಲಿ ನ್ಯಾಷನಲ್ ಸೆಲ್ಫ್ ರಿಲಯನ್ಸ್, ಸ್ವಂತದ ಮೇಲೆ ರಿಲಯನ್ಸ್, ಸ್ವಂತ ಸೆಲ್ಫ್ ಟ್ರಸ್ಟು ಅಥವಾ ಸ್ವಂತದ ಕೆಪಾಬಿಲಿಟಿ ಮೇಲೆ ಟ್ರಸ್ಟ್ ಇಟ್ಕೊಂಡು ಮಾಡುವಂಥದ್ದು, ಪಬ್ಲಿಕ್ಕಿಗೆ ಹೆಲ್ಪ್ ಆಗಲಿ ಅಂತ ಮಾಡುವಂಥದ್ದನ್ನು ಗೌರ್ಮೆಂಟ್ ಮಾಡುವಂಥದ್ದನ್ನು ಸೋಷಿಯಲಿಸ್ಟ್ ಎಕಾನಮಿ ಅಂತ ಹೇಳ್ಬೋದು. ಸೋಷಿಯಲಿಸಮ್ ಡಸಂಟ್ ಇನ್ವಾಲ್ವ್ ಆ್ಯನ್ ಈಕ್ವಲ್ ಡಿವಿಷನ್ ಆಫ್ ದ ಎಕ್ಸಿಸ್ಟಿಂಗ್ ವೆಲ್ತ್, ಓಕೆ, ಪೀಪಲ್, ಬಟ್ advocates the egalitarian principle. It believes providing employment to all. Okay, then emphasis suitable rewards to the efforts put in every worker and Fabian socialism example India. ಲೈಕ್ ಇಲ್ಲಿ ಎಂಪ್ಲಾಯ್ಮೆಂಟ್ಗೆ ಮೇನ್ ಫೋಕಸ್ ಇರುತ್ತೆ. ಓಕೆ, ಎಲ್ಲಿ? ಸೋಷಿಯಲಿಸ್ಟ್ ಎಕಾನಮಿಯಲ್ಲಿ. ನೆಕ್ಸ್ಟ್ ಮಿಕ್ಸ್ಡ್ ಎಕಾನಮಿಯಲ್ಲಿ ಕಮ್ಯುನಿಸಮ್ ಗೋಸ್ ಫರ್ದರ್ ಟು ಅಬಾಲಿಷ್ ಆಲ್ ಪ್ರೈವೇಟ್ ಪ್ರಾಪರ್ಟಿ ಆ್ಯಂಡ್ ಪ್ರಾಪರ್ಟಿ ರೈಟ್ಸ್ ಇನ್ಕಮ್. ದ ಸ್ಟೇಟ್ ವುಡ್ ಓನ್ ಆ್ಯಂಡ್ ಡೈರೆಕ್ಟ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಆಫ್ ದ ಪ್ರೊಡಕ್ಷನ್. ಶೇರಿಂಗ್ ಇನ್ ಡಿಸ್ಟ್ರಿಬ್ಯೂಟಿವ್ ಪ್ರೋಸೆಸ್ ವುಡ್ ಹ್ಯಾವ್ ನೋ ರಿಲೇಷನ್ಶಿಪ್ ವಿತ್ ಪ್ರೈವೇಟ್ ಪ್ರೊಪ್ರೈಟ್ರಿ ಸಿನ್ಸ್ ದಿಸ್ ರೈಟ್ ವುಡ್ ನಾಟ್ ಎಕ್ಸಿಸ್ಟ್. ಮಿಕ್ಸ್ಡ್ ಎಕಾನಮಿಯಲ್ಲಿ ಮಾಡಬೇಕು ಅನ್ನೋದಿದೆ, ಬಟ್ ಮಿಕ್ಸ್ಡ್ ಎಕಾನಮಿ ನಮ್ಮ ಇಂಡಿಯಾದ್ದು ಕೂಡ. ಇಲ್ಲಿ ಪ್ರೈವೇಟು ಮತ್ತು ಗೌರ್ಮೆಂಟ್, ಇದರಲ್ಲಿ ಗೌರ್ಮೆಂಟ್ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗುತ್ತೆ, ಪ್ರೈವೇಟು ಅದ್ರ ಅಂಡರಲ್ಲಿ ತಮ್ಮದೇ ಆದ ಪ್ರಾಪರ್ಟಿ ರೈಟ್ಸನ್ನು ಇಟ್ಕೊಂಡು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿಕೊಂಡು ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತು ಪ್ರೈವೇಟ್ ಶೇರಿಂಗನ್ನು ಮಾಡಿಕೊಂಡು ಇರ್ತವೆ. ಓಕೆ, ಬಟ್ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಆಫ್ ಶೇರಿಂಗ್ ಇಸ್ ನಾಟ್ ಪಾಸಿಬಲ್. ಓಕೆ, ದೆನ್ ಎಕನಾಮಿಕ್ ಎನ್ವೈರ್ಮೆಂಟ್ ಕಂಡೀಷನ್ಸ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಇನ್ಫ್ಲೇಷನ್, ಎಕನಾಮಿಕ್ ಗ್ರೋತ್, ಅನ್ಎಂಪ್ಲಾಯ್ಮೆಂಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಏನು ಗೊತ್ತಿದ್ರು ನೀವು ಬರಿಬೋದು. ಓಕೆ, ಎಕನಾಮಿಕ್ ಎನ್ವೈರ್ಮೆಂಟ್ ಕಂಡೀಷನ್ಸ್ ಇನ್ India, inflation, economic growth, unemployment, balance of payment. Then this completes the unit 6. Okay, this completes unit 6. Then we'll move to the unit 7, that is regional trade blocks. Fine, regional trade blocks. Trading block characteristics ಏನಂತೆ, it participates in a special trade relationship established by a formal agreement
that promotes, facilitates trade within the group of countries in preference to trade with outside nations by discriminating against non-members. It has attained or has a stated goal the deepening of trade liberalization or integration with the objective of establishing a free trade area, custom union or common market. ಓಕೆ, ಇದು ತುಂಬ ಇದರೊಳಗಿದೆ, ಲೈಕ್ ಟ್ರೇಡಿಂಗ್ ಬ್ಲಾಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಂತ, ಅಂದರೆ ತುಂಬ ವರ್ಡಿ ಆಗಿದೆ. ಸೊ ಇದ್ರ ಜಾಸ್ತಿ ಏನು ಇಶ್ಯೂಸ್ ಇಲ್ಲ. ಜಸ್ಟ್ ಫ್ರೀ ಟ್ರೇಡ್ ಏರಿಯಾ ಕ್ರಿಯೇಟ್ ಮಾಡಬೇಕು, ಕಸ್ಟಮ್ ಯೂನಿಯನ್ ಇರುತ್ತೆ, ಕಾಮನ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡಬೇಕು. ಓಕೆ, ಕಾಮನ್ ಪೊಸಿಷನ್ಸ್ ಆ್ಯಂಡ್ ನೆಗೋಷಿಯೇಷನ್ ವಿತ್ ಥರ್ಡ್ ಕಂಟ್ರೀಸ್ ವಿತ್ ಅದರ್ ಟ್ರೇಡ್ ಬ್ಲಾಕ್ಸ್ ಆರ್ ಮಲ್ಟಿಲ್ಯಾಟ್ರಲ್ ಫಾರ್ಮ್ಸ್ ಅಂತ ಹೇಳ್ಬೋದು. ಇಟ್ ಅಟೆಂಪ್ಟ್ಸ್ ಟು ಕೋಆರ್ಡಿನೇಟ್ ನ್ಯಾಷನಲ್ ಎಕನಾಮಿಕ್ ಪಾಲಿಸೀಸ್ ಟು ಮಿನಿಮೈಸ್ ಡಿಸ್ಟ್ರಪ್ಷನ್ ಟು ಇಂಟ್ರಾ ಬ್ಲಾಕ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್. ಸೊ ಬೇರೆ ಕಂಟ್ರೀಸ್ ಜೊತೆನೂ ನ್ಯಾಷನಲ್ ಎಕನಾಮಿಕ್ ಪಾಲಿಸೀಸನ್ನು ಇಟ್ಕೊಂಡು ಬೇರೆ ಕಂಟ್ರೀಸ್ ಜೊತೆನೂ ಕೋಆರ್ಡಿನೇಟ್ ಮಾಡೋದು, ಎಲ್ಲರಿಗೂ ನೆಗೋಷಿಯೇಷನ್ ಮಾಡೋಕ್ಕೆ ಕಾಮನ್ ಆಗಿ ಒಂದು ಪೊಸಿಷನನ್ನು ಕ್ರಿಯೇಟ್ ಮಾಡೋದು. ಓಕೆ, ಕಾಮನ್ ಮಾರ್ಕೆಟನ್ನು ಮಾಡೋದು, ಫ್ರೀ ಟ್ರೇಡ್ ಏರಿಯಾನ ಕ್ರಿಯೇಟ್ ಮಾಡೋದಕ್ಕೆ ನಾವೇನಂತೀವಿ ಟ್ರೇಡಿಂಗ್ ಬ್ಲಾಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಅಂದರೆ ಇದೊಂದು ಟ್ರೇಡ್ ರಿಲೇಷನ್ಶಿಪ್ ಅಥವಾ ಒಂದು ಫಾರ್ಮಲ್ ಅಗ್ರಿಮೆಂಟ್ ಏನು ಮಾಡುತ್ತೆ, ದಟ್ ಪ್ರಮೋಟ್ಸ್ ಆ್ಯಂಡ್ ಫೆಸಿಲಿಟೇಟ್ಸ್ ಟ್ರೇಡ್ ವಿದಿನ್ ದ ಗ್ರೂಪ್ ಆಫ್ ಕಂಟ್ರೀಸ್. ಒಂದಿಷ್ಟು ಕಂಟ್ರೀಸು ಒಂದು ಗ್ರೂಪ್ ಆಗಿರ್ತವೆ, ಆ ಕಂಟ್ರೀಸ್ ನಡುವೆ ಒಂದು ಟ್ರೇಡನ್ನು ಫೆಸಿಲಿಟೇಟ್ ಮಾಡೋದು, ಪ್ರಮೋಟ್ ಮಾಡೋದು. ಓಕೆ, ಇಲ್ಲಿ ನಾನ್ ಮೆಂಬರ್ಸ್ ಇದರಲ್ಲಿ ಯಾವುದೇ ರೀತಿಯ ಟ್ರೇಡ್ ಮಾಡೋಕ್ಕಾಗ್ತಾ ಇರಲ್ಲ. ಫೈನ್. ದೆನ್ ಎಕನಾಮಿಕ್ ಇಂಟಿಗ್ರೇಷನ್ ಅಂದರೆ ಏನು ಅಂತ ಕೇಳ್ಬೋದು. ಟೈಪ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್, ಬೆನಿಫಿಟ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್. ಓಕೆ, ಸೊ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ಬಂದಾಗ ಈಸ್ ಆ್ಯನ್ ಅರೇಂಜ್ಮೆಂಟ್ ಅಮಾಂಗ್ ನೇಷನ್ಸ್ ದಟ್ ಟಿಪಿಕಲಿ ಇನ್ಕ್ಲೂಡ್ಸ್ ದ ರಿಡಕ್ಷನ್ ಆರ್ ಎಲಿಮಿನೇಷನ್ ಆಫ್ ಟ್ರೇಡ್ ಬ್ಯಾರಿಯರ್ಸ್ ಆ್ಯಂಡ್ ದ ಕೋಆರ್ಡಿನೇಷನ್ ಆಫ್ ಮಾನಿಟರಿ ಆ್ಯಂಡ್ ಫಿಸ್ಕಲ್ ಪಾಲಿಸಿ ಟ್ರೇಡ್. ಒಂದಿಷ್ಟು ಕಂಟ್ರೀಸ್ ಜಾಯಿನ್ ಆಗಿ ಒಂದು ಗ್ರೂಪ್ ಥರ ಮಾಡಿಕೊಂಡು ಅವರು ಅಲ್ಲಿ ಟ್ರೇಡ್ ಬ್ಯಾರಿಯರ್ಸ್ ಆಗದೇ ಇದ್ದಂಗೆ, ಟ್ರೇಡ್ ಬ್ಯಾರಿಯರ್ಸ್ ಕಡಿಮೆ ಮಾಡೋದಕ್ಕೆ ಕೋಆರ್ಡಿನೇಷನ್ ಮಾಡಿಕೊಂಡು ಮಾನಿಟರಿ ಮತ್ತು ಫಿಸ್ಕಲ್ ಪಾಲಿಸಿನ ತೊಗೊಂಡು ಬರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಎಕನಾಮಿಕ್ ಇಂಟಿಗ್ರೇಷನ್. ಎಕನಾಮಿಕ್ ಇಂಟಿಗ್ರೇಷನ್ ಏಮ್ಸ್ ಟು ರೆಡ್ಯೂಸ್ ಕಾಸ್ಟ್ ಫಾರ್ ಬೋತ್ ಕನ್ಸ್ಯೂಮರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಟು ಇನ್ಕ್ರೀಸ್ ಟ್ರೇಡ್ ಬಿಟ್ವೀನ್ ದ ಕಂಟ್ರೀಸ್ ಇನ್ವಾಲ್ವ್ಡ್ ಇನ್ ದ ಅಗ್ರಿಮೆಂಟ್. ಇದರಿಂದ ಏನಾಗಿ ಹೆಲ್ಪ್ ಆಗುತ್ತೆ, ಕನ್ಸ್ಯೂಮರ್ಸಿಗೆ ಚಾಯ್ಸ್ ಸಿಗುತ್ತೆ, ಪ್ರೊಡ್ಯೂಸರ್ಸ್ಗೆ ಎಲ್ಲಿ ಬೇಕಾದರೂ ಸೆಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಎರಡು ಕಂಟ್ರಿಗಳ ನಡುವೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇರೋಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಟೈಪ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ಬಂದಾಗ ಫ್ರೀ ಟ್ರೇಡ್ ಏರಿಯಾ ಇರ್ಬೋದು, ಕಸ್ಟಮ್ ಯೂನಿಯನ್, ಕಾಮನ್ ಮಾರ್ಕೆಟ್, ಎಕನಾಮಿಕ್ ಯೂನಿಯನ್, ಪೊಲಿಟಿಕಲ್ ಯೂನಿಯನ್. ಫ್ರೀ ಟ್ರೇಡ್ ಏರಿಯಾ ಅಂದರೆ ಡಿಸ್ಪ್ಯೂಟ್ ಅಮಾಂಗ್ ಮೆಂಬರ್ಸ್, ಬ್ಯಾರಿಯರ್ ಅಗೇನ್ಸ್ಟ್ ನಾನ್ ಮೆಂಬರ್ಸ್. ಇಲ್ಲಿ ಮೆಂಬರ್ಸ್ ಇರ್ತಾರೆ, ಒಂದಿಷ್ಟು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಒಂದಿಷ್ಟು ಕಂಟ್ರಿಗಳಿರ್ತವೆ. ಓಕೆ, ಅವರಷ್ಟೇ ಆ ಒಂದು ಬಿಟ್ವೀನ್ ದ ಕಂಟ್ರೀಸ್ ಅವರು ಟ್ರೇಡ್ ಮಾಡೋಕ್ಕೆ ಸಾಧ್ಯ. ಇದು ಹೊರಗಡೆ ಏನು ನಾನ್ ಮೆಂಬರ್ಸ್ ಇರ್ತಾರೆ ಅವ್ರ ಜೊತೆ ಮಾಡಬೇಕಾದ್ರೆ ಅಗೇನ್ ದೆರ್ ವಿಲ್ ಬಿ ಅ ಬ್ಯಾರಿಯರ್ಸ್. ಓಕೆ, ದೆನ್ ಕಸ್ಟಮ್ ಯೂನಿಯನ್ ಅಂದರೆ ಕಾಮನ್ ಟ್ರೇಡ್ ಪಾಲಿಸಿ ಅಗೇನ್ಸ್ಟ್ ದ ನಾನ್ ಮೆಂಬರ್. ಇವರಿಷ್ಟರ ನಡುವೆ ಒಂದು ಕಾಮನ್ ಟ್ರೇಡ್ ಪಾಲಿಸಿ ಇದ್ದರೆ ಅದನ್ನು ಕಸ್ಟಮ್ಸ್ ಯೂನಿಯನ್ ಅಂತ ಹೇಳ್ತೀವಿ. ಕಾಮನ್ ಮಾರ್ಕೆಟ್ ಅಂದರೆ ಫ್ರೀ ಮೂವ್ಮೆಂಟ್ ಆಫ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್, ದೆನ್ ಎಕನಾಮಿಕ್ ಯೂನಿಯನ್ ಅಂತಂದರೆ ಟ್ಯಾಕ್ಸ್, ಮಾನಿಟರಿ, ಫಿಸ್ಕಲ್ ಪಾಲಿಸೀಸ್, ಕಾಮನ್ ಕರೆನ್ಸಿ, ಸಾವರಿನಿಟಿ ಟು ದ ಸೂಪರ್ ನ್ಯಾಷನಲ್ ಆರ್ಗನೈಸೇಷನ್. ದೆನ್ ಪೊಲಿಟಿಕಲ್ union. These are the 5 types of economic integration: free trade area, custom union, common market, economic union and political union. Then benefits of economic integration. Progress in trade. Okay, benefits of economic integration alli progress in trade, ease of agreement, improved political cooperation, opportunities for employment, beneficial for financial markets. So benefits of economic integration ಏನಿದೆ, benefits of economic integration: progress in trade, wide assortment of goods and services, low cost, reduce no tariff duties. Okay, ಎಕನಾಮಿಕ್ ಇಂಟಿಗ್ರೇಷನಿಂದ ಏನೇನಾಗುತ್ತೆ, ಟ್ರೇಡಲ್ಲಿ ಪ್ರೋಗ್ರೆಸ್ ಬರುತ್ತೆ, ದೆನ್ ಅಗ್ರಿಮೆಂಟ್ ಈಸಿ ಆಗುತ್ತೆ, ಇಂಪ್ರೂವ್ಡ್ ಪಾಲಿಟಿಕಲ್ ಕೋಆಪ್ರೇಷನ್ ಇರುತ್ತೆ, ಮತ್ತು ಎಂಪ್ಲಾಯ್ಮೆಂಟಿಗೆ ಅಪಾರ್ಚುನಿಟಿ ಸಿಗ್ತಾ ಇರುತ್ತೆ, ಮಾರ್ಕೆಟ್ ಎಕ್ಸ್ಪಾನ್ಷನ್ ಆಗುತ್ತೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಡಿಫ್ಯೂಷನ್ ಆಫ್ ಟೆಕ್ನಾಲಜಿ ಆಗುತ್ತೆ, ಸೊ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಬೆನಿಫಿಷಿಯಲ್ ಫಾರ್ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಎಂಪ್ಲಾಯ್ಮೆಂಟು, ಪೊಲಿಟಿಕಲ್ ಕೋಆಪ್ರೇಷನ್ನು, ಫೈನಾನ್ಷಿಯಲ್ ಮಾರ್ಕೆಟ್ಸ್ಗೆ, ಅಗ್ರಿಮೆಂಟ್ಗೆ, ಪ್ರೋಗ್ರೆಸ್ ಇನ್ ಟ್ರೇಡ್. ಫೈನಾನ್ಷಿಯಲ್ ಮಾರ್ಕೆಟ್ ಬೆನಿಫಿಷಿಯಲ್ ಅಂತಂದರೆ ಇಟ್ ಈಸಸ್ ಫರ್ಮ್ ಟು ಬಾರೋ ಫೈನಾನ್ಸಸ್ ಅಟ್ ಲೋ ರೇಟ್ ಆಫ್ ಇಂಟ್ರೆಸ್ಟ್. ದಿಸ್ ಇಸ್ ಬಿಕಾಸ್ ಕ್ಯಾಪಿಟಲ್ ಲಿಕ್ವಿಡಿಟಿ ಆಫ್ ಲಾರ್ಜರ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಕ್ರೀಸಸ್ ದ ರಿಸಲ್ಟೆಂಟ್ ಡೈವರ್ಸಿಫಿಕೇಶನ್, ರೆಡ್ಯೂಸಸ್ ದ ರಿಸ್ಕ್ ಅಸೋಸಿಯೇಟ್ ವಿತ್ ದ ಹೈ ಇನ್ವೆಸ್ಟ್ಮೆಂಟ್.
ಸೊ ಇಲ್ಲಿ ಲೋ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಒಂದು ಫರ್ಮು ಬಾರೋ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಎಕನಾಮಿಕ್ ಇಂಟಿಗ್ರೇಷನ್ ಮಾಡಿದಾಗ, ಬಿಕಾಸ್ ಕ್ಯಾಪಿಟಲ್ ಲಿಕ್ವಿಡಿಟಿ ಆಫ್ ಲಾರ್ಜರ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಕ್ರೀಸಸ್. ಒಂದು ಕ್ಯಾಪಿಟಲ್ ಮಾರ್ಕೆಟ್, ದೊಡ್ಡ ಕ್ಯಾಪಿಟಲ್ ಮಾರ್ಕೆಟ್ ಇದ್ದಾಗ ಅಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ. ದ ರಿಸಲ್ಟ್ ಇನ್ ಡೈವರ್ಸಿಫಿಕೇಷನು ಇರೋದ್ರಿಂದ ಇಟ್ ರೆಡ್ಯೂಸಸ್ ದ ಹೈ ಇನ್ವೆಸ್ಟ್ಮೆಂಟ್ ರಿಸ್ಕನ್ನು ರೆಡ್ಯೂಸ್ ಮಾಡುತ್ತೆ. ಓಕೆ, ದೆನ್ ಇನ್ಕ್ರೀಸ್ ಇನ್ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿನ್ ಫಾರ್ ಆಲ್ ಫರ್ಮ್ಸ್, ಪೀಪಲ್ ಆ್ಯಂಡ್ ಎಕನಾಮೀಸ್. ದೆನ್ ಟ್ರೇಡ್ ಕ್ರಿಯೇಷನ್, wide selection of goods and services, low cost, greater consensus. Then political cooperation ಅಂತ ಬಂದಾಗ ಯೂಸ್ಫುಲ್ ಟೂಲ್ ಟು ಹ್ಯಾಂಡಲ್ socio-economic challenges associated with the globalization in India. ಪೊಲಿಟಿಕಲ್ ಕೋಆಪ್ರೇಷನಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೋಷಿಯೋ-ಎಕನಾಮಿಕ್ ಚಾಲೆಂಜಸ್ ಇದ್ದಾಗ ಅದನ್ನು ಟ್ಯಾಕಲ್ ಮಾಡ್ಬೋದು. ನೆಕ್ಸ್ಟ್, ಮೇಜರ್ ಟೈಪ್ಸ್ ಆಫ್ ರೀಜನಲ್ ಟ್ರೇಡ್ ಬ್ಲಾಕ್ಸ್ ನೋಡಿದ್ವಿ. ಟ್ರೇಡ್ ಬ್ಲಾಕ್ಸ್ ಅಂದರೆ ಏನು ಅಂತ ನೋಡಿದ್ವಿ, ಸಮ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡಿದ್ವಿ. ಸೊ ಮೇಜರ್ ಟೈಪ್ಸ್ ಆಫ್ ರೀಜನಲ್ ಟ್ರೇಡ್ ಬ್ಲಾಕ್ಸ್ ಅಂತಂದರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತೀವಿ, ಏಷ್ಯನ್, ಸಾರ್ಕ್, ನಾಫ್ಟಾ, ರೈಟ್. ಇವೆಲ್ಲವೂ ಕೂಡ ಒಂದೊಂದು ಟ್ರೇಡ್ ಬ್ಲಾಕ್ಸ್. ಇವರು ಅಂದರೆ ಕೆಲವೊಂದು ಕಂಟ್ರೀಸು ಜಾಯಿನ್ ಆಗಿ ಒಂದಿಷ್ಟು ಗ್ರೂಪ್ ಮಾಡಿಕೊಂಡು ಅದರ ನಡುವೆ ಒಂದು ಟ್ರೇಡನ್ನು ಮಾಡೋದಕ್ಕೆ ನಾವು ಟ್ರೇಡ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಸೊ ಇವು ಅಂತಂದರೆ ಯುರೋಪಿಯನ್ ಯೂನಿಯನ್ 1948 ಕ್ರಿಯೇಟ್ ಮಾಡಲಾಯಿತು. ದಟ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ದ 28 EU ಕಂಟ್ರೀಸ್. ಓಕೆ, ಈಗ ಇದು ಬ್ರಿಟನ್ ಎಕ್ಸಿಟ್ ಆಗಿದೆ ಇದರಿಂದ. ಅದೇ ಬ್ರೆಕ್ಸಿಟ್ ಅಂತ ನಾವು ಕೇಳ್ತಾ ಇದ್ವಲ್ಲ, ಅದು ಇದ್ರ ಬಗ್ಗೆನೇ. ಓಕೆ, ಸೊ ಒಂದು ಟ್ರೇಡ್ ಇದರಿಂದ ಹೊರಗಡೆ ಬರುವಂಥದ್ದು. ಸೊ ಬ್ರಿಟನ್ ಇದರಿಂದ ಹೊರಗಡೆ ಬಂತು. ಸೊ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ದ 28 EU ಕಂಟ್ರೀಸ್. ಸ್ಟ್ರಕ್ಚರ್ ಹೇಗಿರುತ್ತೆ, ಯುರೋಪಿಯನ್ ಪಾರ್ಲಿಮೆಂಟ್ ಇರುತ್ತೆ, ಕೌನ್ಸಿಲ್ ಆಫ್ ಯುರೋಪಿಯನ್ ಯೂನಿಯನ್ ಇರುತ್ತೆ, ಯುರೋಪಿಯನ್ ಕಮಿಷನ್ ಇರುತ್ತೆ, ಕೋರ್ಟ್ ಆಫ್ ಜಸ್ಟಿಸ್ ಇರುತ್ತೆ, ಕೋರ್ಟ್ ಆಫ್ ಆಡಿಟರ್ಸ್ ಇರುತ್ತೆ. ಓಕೆ, ಸೊ ಇವೆಲ್ಲವೂ ಕೂಡ ಸ್ಟ್ರಕ್ಚರ್ ಆಫ್ ದ ಎಕನಾಮಿಕ್ ಯುರೋಪಿಯನ್ ಯೂನಿಯನ್. ಓಕೆ, ಯುರೋಪಿಯನ್ ಯೂನಿಯನ್ ಹ್ಯಾಸ್ ಡೆವಲಪ್ಡ್ a single market through a standardized system of laws that apply in all of its member states. Free movement of people, capital, goods and services. ಓಕೆ, ಇದು ಯುರೋಪಿಯನ್ ಯೂನಿಯನ್ ಬಗ್ಗೆ. ರೈಟ್. ನೆಕ್ಸ್ಟ್ ಏಷ್ಯನಲ್ಲಿ 10 ಕಂಟ್ರೀಸ್ ಇದೆ. ಅಸೋಸಿಯೇಷನ್ ಆಫ್ ಏಷ್ಯನ್ ಅಂತಂದರೆ ಇಟ್ ಈಸ್ ಅ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ನೇಷನ್ಸ್. ಫ್ರೆಂಡ್ಸ್, ಇದಕ್ಕೆ ನಿಮ್ಮ ಸ್ವಲ್ಪ ನೆನ್ಪಿಟ್ಕೋಬೇಕಂದ್ರೆ ಒಂದು ವರ್ಡ್ ಅಂತ ತಗೊಂಡಾಗ, ಓಕೆ, ಸೊ ನಾವೇನು ಮಾಡ್ತೀವಿ, ಈಗ ಹಿಂಗೆ ತೊಗೊಂಡಾಗ ಯಾವ್ಯಾವ ಕಂಟ್ರೀಸ್ ಬರುತ್ತೆ, ಸೌತ್ ಏಷ್ಯನ್ ಅಂತ ಬಂದಾಗ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್. ಇದು ಸೌತ್ ಈಸ್ಟ್ ಅಂದರೆ ಈ ಕಡೆ ಪಾರ್ಟಲ್ಲಿರುವಂಥ ಕಂಟ್ರೀಸು. ಓಕೆ, ಇದರಲ್ಲಿ ನಮ್ಮ ಇಂಡಿಯಾ ಕೂಡ ಬರುತ್ತೆ. ಫೈನ್. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ನೇಷನ್ಸ್ ಕಂಪ್ರೈಸ್ಡ್ ಆಫ್ 3 pillars: ಪೊಲಿಟಿಕಲ್ ಸೆಕ್ಯೂರಿಟಿ ಕಮ್ಯುನಿಟಿ, ಎಕನಾಮಿಕ್ ಕಮ್ಯುನಿಟಿ, ಸೋಷಿಯೋ ಕಲ್ಚರಲ್ ಕಮ್ಯುನಿಟಿ. ಸೊ ಇದರೊಳಗೆ ಏನೇನು ಬರುತ್ತೆ, ಪೊಲಿಟಿಕಲ್ ಸೆಕ್ಯೂರಿಟಿ ಕಮ್ಯುನಿಟಿ, ಎಕನಾಮಿಕಲ್ ಕಮ್ಯುನಿಟಿ, ಸೋಷಿಯೋ ಕಲ್ಚರ್. ಇದು 3 ಬಗ್ಗೆನೂ ಅದರಲ್ಲಿ ಇಂಪಾರ್ಟೆನ್ಸ್ ಕೊಡಲಾಗುತ್ತೆ. ಎಲ್ಲಿ, ಏಷ್ಯಾನದಲ್ಲಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ನೇಷನ್ಸ್. 10 ಇದು ಕಂಟ್ರೀಸು ಇನ್ವಾಲ್ವ್ ಆಗುತ್ತೆ ಇದರಲ್ಲಿ. ಓಕೆ, ಸೌತ್ ಈಸ್ಟ್. ನೆಕ್ಸ್ಟು ಸಾರ್ಕಲ್ಲಿ ಇಂಡಿಯಾ ಇದೆ. ಫೈನ್, ಸಾರ್ಕಲ್ಲಿ ಇಂಡಿಯಾ ಇದೆ. ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪ್ರೇಷನ್. ಇದು 8th December 1985 ಬಂದಿದ್ದು. ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪ್ರೇಷನ್, ಸಾರ್ಕ್ ಅಂತ ಹೇಳ್ತೀವಿ. ಟು ಪ್ರಮೋಟ್ ದ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್, ಸ್ಟೆಬಿಲಿಟಿ, ವೆಲ್ಫೇರ್ ಎಕನಾಮಿಕ್ಸ್, ಕಲೆಕ್ಟಿವ್ ಸೆಲ್ಫ್ ರಿಲಯನ್ಸ್ ವಿತ್ ಇಟ್ಸ್ ಮೆಂಬರ್ಸ್. ಏನೇನು ಮಾಡ್ತೀವಿ, ಸೆಲ್ಫ್ ರಿಲಯನ್ಸ್, ಎಲ್ಲರೂ ಸೆಲ್ಫ್ ರಿಲಯಂಟ್ ಆಗಬೇಕು, ಸ್ಟೆಬಿಲಿಟಿ ಇರಬೇಕು, ಎಕನಾಮಿಕ್ ವೆಲ್ಫೇರ್ ಆಗಬೇಕು, ಮತ್ತು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಮಾಡಿರುವಂಥ ಒಂದು ಬ್ಲಾಕು. ಸಾರ್ಕ್ ರೆಸ್ಪೆಕ್ಟ್ಸ್ ದ ಪ್ರಿನ್ಸಿಪಲ್ಸ್ ಆಫ್ ದ ಸೊವೆರಿನ್ ಇಕ್ವಾಲಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ, ನ್ಯಾಷನಲ್ ಇಂಡಿಪೆಂಡೆನ್ಸ್ ಆ್ಯಸ್ ಇಟ್ ಸ್ಟ್ರೈವ್ಸ್ ಟು ಅಟೈನ್ ಅ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್. ಸೊವೆರಿನ್ ಇಕ್ವಾಲಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ, ನ್ಯಾಷನಲ್ ಇಂಡಿಪೆಂಡೆನ್ಸ್ಗೆ ಇದು ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ. ದೆನ್ ಸಫ್ತಾ ಇದೆ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ. ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ January 2006 ಆಗಿದ್ದು. ನಫ್ತಾ ಬಂದು ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಏರಿಯಾ. ಸಫ್ತಾ ಒಂದು ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ. ಓಕೆ, ಇದು ಇಂಪಾರ್ಟೆಂಟ್ ಇಲ್ಲಿ, ಏಷ್ಯನ್, ಇದು ಅಮೇರಿಕನ್. ಓಕೆ, ಇದರೊಳಗೆ ಯಾವ್ದು, ಕೆನಡಾ, ಮೆಕ್ಸಿಕೋ, US ಟ್ರೈಲ್ಯಾಟ್ರಲ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಕೆನಡಾ, ಮೆಕ್ಸಿಕೋ ಮತ್ತು US ಬರುತ್ತೆ. ನಫ್ತಾ ಏಮ್ಸ್ ಟು ಪ್ರಮೋಟ್ ದ ಕಂಡೀಷನ್ಸ್ ಆಫ್ ಫ್ರೀ ಕಾಂಪಿಟೇಷನ್ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಮಾರ್ಕೆಟ್ ಅಕ್ಸೆಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ವಿದಿನ್ ದ ಫ್ರೀ ಟ್ರೇಡ್ ಏರಿಯಾ.
ಅಗೇನ್ ಇಲ್ಲಿ ಏನು ಹೆಲ್ಪ್ ಆಗುತ್ತೆ ನಫ್ತಾದಿಂದ, ಎಲಿಮಿನೇಟ್ ತಾರೀಫ್ಸ್ ಆ್ಯಂಡ್ ಅದರ್ ರಿಸ್ಟ್ರಿಕ್ಟ್ಸ್ ಅಮಾಂಗ್ ದ ತ್ರೀ. ಇದು ಇಂಪಾರ್ಟೆಂಟ್, ಟ್ರೈಲ್ಯಾಟ್ರಲ್ ಟ್ರೇಡಿಂಗ್. ಓಕೆ, ಮೆಕ್ಸಿಕೋ, ಯು ಎಸ್ ಆ್ಯಂಡ್ ಕೆನಡಾ. Eliminate tariffs and other restrictions among the three. Promote fair competition. Increase the investment opportunities. Project IPR. Okay, the intellectual property right. Then effectively implement and enforce agreement. Establish multilateral cooperation. Multilateral cooperation establish ಮಾಡೋಕ್ಕೋಸ್ಕರ ಇರ್ಬೋದು. Effectively implement and enforce agreement. And project IPR, that is intellectual property rights. Increase the investment opportunities, promote fair competition, eliminate tariff and other restrictive among the three. Then this completes the unit 7 friends. Okay, so next video dalli navu ಏನು ಮಾಡೋಣ, unit 8 ತಗೊಳ್ಳೋಣ. that is WTO, mercantilism theories, that is ಅದು ಎರಡೂ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಆವಾಗ ಏನಾಗುತ್ತೆ, ನಮಗೆ ಮಾಡ್ಯೂಲ್ 2 ಕಂಪ್ಲೀಟ್ ಆದಂಗೆ ಆಗುತ್ತೆ. ಓಕೆ, ಸೊ ಎಷ್ಟಿದೆ, ಯೂನಿಟ್ 9 ಬಂದು ಮೆಟೀರಿಯಲ್ ಥಿಯರಿ. ನೆಕ್ಸ್ಟ್ 12, 13. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು WTO ತಗೊಳ್ಳೋಣ, ಯೂನಿಟ್ 8. ಫೈನ್.